ಮದುವೆ ಬೇಕಾ ಬೇಡವಾ ಅನ್ನೋಂಥದ್ದು? ಮದುವೆ ಬೇಕಾ ಬೇಡವಾ ಅನ್ನೋದಕ್ಕಿಂತ ಮುಂಚೆ ಪ್ರೀತಿ ಅನ್ನೋದೊಂದಿರುತ್ತೆ. ಸೊ ಈ ಪ್ರೀತಿಯ ಒಂದು ಏನಂದ್ರೆ ಸೀಲ್ ಅಂಡ್ ಸೈನ್ ಅಂತ ಏನೋ ಒಂದು ಟೆಕ್ನಿಕಲ್ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡೋದಾದ್ರೆ ಅದ್ರ ಮೇಲೆ ಒಂದು, ಇವಾಗ ನಾನು ಒಂದು ಪ್ರಾಪರ್ಟಿ ತಗೋತೀನಿ ಅಂತಂದ್ರೆ, ಈಗ ನಂಗೆ ಯಾವುದೋ ಒಂದು ಮನೆ ಇಷ್ಟ ಆಯ್ತು ತಗೋಬೇಕು ಅಂದ್ರೆ, ನನ್ಗೆ ಈ ಮನೆ ಇಷ್ಟ, ನಾನು ಹೋಗಲ್ಲಿರ್ತೀನಿ ಅಂದ್ರೆ ಒದ್ದೋಡಿಸ್ತಾರೆ ನಮ್ಮನ್ನ, ಕರೆಕ್ಟ್? ಓಡಿಸ್ತಾರೆ. ಸೊ ಹಾಗಾಗಿ ಇಲ್ಲ, ನಾನು ಈ ಮನೇಲಿ ವಾಸ ಇರಬೇಕು, ಇದನ್ನ ನನ್ನ ಮನೆಯಾಗಿ ಕಟ್ಕೋಬೇಕು ಅಂತ ಅಂದಾಗ ಅದಕ್ಕೊಂದು ಲೀಗಲ್ ಪ್ರೊಸೀಜರ್ಸ್ ಇರುತ್ತೆ. ಓನ್ ಇಟ್ ಅಂಡ್ ಯು ಹ್ಯಾವ್ ಟು ಗೋ ಪೇ ಸಮ್ ಫೀಸ್, ರಿಜಿಸ್ಟ್ರೇಷನ್ ಆಗ್ಬೇಕು, ಮತ್ತೊಂದಾಗಬೇಕು, ಮಗದೊಂದಾಗಬೇಕು, ಆಮೇಲೆ ನಾವು ಆ ಮನೇಲಿ ವಾಸ ಆಗಕ್ಕೆ ಸಾಧ್ಯ. ಮದುವೆ ವಿಷಯಕ್ಕೆ ಸೇರಿಕೊಳ್ಳಲ್ಲ ಅಲ್ವಾ? ಏನ್ ಹೇಳ್ತಾ ಇದ್ದೀರಾ ಸರ್ ಹಂಗಾದ್ರೆ? ಮದುವೆ ವಿಷಯಕ್ಕಲ್ಲ, ಒಂದು ವಸ್ತುಗೆ. ಸೊ ಸೇ ಸಮಥಿಂಗ್ ಯು ಹ್ಯಾವ್ ಟು ಓನ್, ಯು ಹ್ಯಾವ್ ಟು ಲಿವ್, ಯು ಹ್ಯಾವ್ ಟು ಎಂಜಾಯ್ ಇಟ್. ಅಂದ್ರೆ ನೀವು ಅದನ್ನ ಅನುಭವಿಸಿ ಆನಂದಿಸಬೇಕು, ಮತ್ತು ಅದರಲ್ಲಿ ಉಳಿಬೇಕು, ಅಳಿಬೇಕು, ಎಲ್ಲ ಆಗಬೇಕು ಅಂತಂದ್ರೆ ಅದನ್ನ ನೀವು ನಿಮ್ಮದಾಗಿಸ್ಕೊಳ್ಬೇಕು. ಸೊ ಈಗಿನ ಸಮಾಜದಲ್ಲಿ ಏನಾಗತ್ತೆ ಅಂದ್ರೆ, ಮದುವೆ ಅನ್ನೋದು ಅದು ಒಂದು ಏನಂತಾರೆ ಪ್ರೊಸೀಜರ್. ಆ ಮದುವೆ ಅನ್ನೋದು ಪ್ರೀತಿ ಅಲ್ಲ. ಮದುವೆ ಅನ್ನೋದು ಒಂದು ಪ್ರೊಸೀಜರ್ ಅಷ್ಟೇ. ಈಗ ಮಗು ಆಚೆ ಬರ್ಬೇಕು ಅಂದ್ರೆ ಡೆಲಿವರಿ ಆಗ್ಲೇಬೇಕು ಅಲ್ವಾ? ಅದೊಂದು ಪ್ರೊಸೀಜರ್. ಸೊ ಆ ಪ್ರೊಸೀಜರ್ನ ನಾವು ಗೋತ್ರು ಆದಾಗ ಏನಾಗತ್ತೆ, ನಮ್ಮಲ್ಲಿ ಒಂದು ಜವಾಬ್ದಾರಿ ಬರುತ್ತೆ.